ಸರ್ ನಮಸ್ತೆ. ನನ್ನ ಹೆಸರು HK ಸತೀಶ್ ಅಂತ. ನಾನು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದುವರೆಗೆ ಸುಮಾರು 20 ವರ್ಷಗಳಿಂದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ನಾನು ವಿಶೇಷ ಅಂಚೆ ಕೊಟ್ಟೆಗಳು, ಫಸ್ಟ್ ಡೇ ಕವರ್ಸ್ ಮತ್ತು 10,000 ನಾಣ್ಯಗಳನ್ನು ಸಂಗ್ರಹಣೆ ಮಾಡಿದ್ದೇನೆ. ಸೊ ಈ ನಿಟ್ಟಿನಲ್ಲಿ ನಾನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಬಂಧಪಟ್ಟಂಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 75 ವರ್ಷ ಆಯ್ತಲ್ಲ, ಅದರ ನಿಮಿತ್ತ ಏನು ಮುದ್ರಣ ಮಾಡಿದರೆ ವಿಶೇಷ ಅಂಚೆ ಕೊಟ್ಟೆಗಳನ್ನು ನಾನು ಇಲ್ಲಿ ನಿಮಗೆ ಪ್ರೆಸೆಂಟೇಷನ್ಸ್ ಕೊಡ್ತಾ ಇದ್ದೇನೆ. ಏನು ಇಲ್ಲಿ ಕೊಟ್ಟಿದ್ದಾರೆ, ಇದು ಉತ್ತರ ಮೇರೂರು ಶಾಸನ, ಸ್ಥಳೀಯ ಸರ್ಕಾರಗಳ ಬಗ್ಗೆ ತಿಳಿಸುವಂತಹ ಮೊಟ್ಟ ಮೊದಲ ಒಂದು ಶಾಸನ. ಅದ್ರ ಬಗ್ಗೆ ಸ್ಟ್ಯಾಂಪನ್ನು ಕ್ಯಾನ್ಸಲೇಷನ್ಸ್ ಮಾಡಿದ್ದಾರೆ. ವಿಚಾರ ಇದು ಏನಂತಂದರೆ, ಒಂದು ಸ್ಥಳೀಯ ಸರ್ಕಾರಗಳ ಬಗ್ಗೆ 243 ಆರ್ಟಿಕಲ್ಲು ನಮ್ಮ ಬಗ್ಗೆ ಅದ್ರ ಬಗ್ಗೆ ಹೇಳುತ್ತೆ ಸರ್. ಸೊ ತಾವಿದೇನು ನೋಡ್ತಿದ್ದೀರಾ, ಇದು ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೋಷಲಿಸ್ಟ್, ಸಾವರಿನ್, ಸೆಕ್ಯುಲರ್, ರಿಪಬ್ಲಿಕ್ ಅಂಡ್ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳುತ್ತೆ. ಅದ್ರ ಬಗ್ಗೆ ಒಂದು ವಿಶೇಷವಾದ ಅಂಚೆಲ್ಲ ಕೊಟ್ಟೆ. ಹಾಗೂ ದ ಚಾಂಪಿಯನ್ಸ್ ಆಫ್ ದಿ ಇಂಡಿಯನ್ಸ್ ಅನ್ನೋದರಲ್ಲಿ ಬಾಬಾ ಸಾಹೇಬರ ಫೋಟೋ ನೋಡಿ ತಾವು ಇಲ್ಲಿ ನೋಡ್ಬೋದು. ಸೊ ಇದು ವಿಶೇಷವಾದಂಥ ಫಸ್ಟ್ ಡೇ ಕವರ್ಸ್ ಸರ್. ಸೊ ಹಾಗೆ ಏನು ಒಂದು ಮಹತ್ಕರೆ ಚಳುವಳಿ ಅಂತ ಮಾಡ್ತಾರೆ, ಆ ಚಳುವಳಿಯ ಒಂದು ವಿಶೇಷವಾದಂಥ ಸ್ಟ್ಯಾಂಪ್ ಇದೆ. ಆ ಸ್ಟ್ಯಾಂಪನ್ನು ಕ್ಯಾನ್ಸಲೇಷನ್ ಪ್ರಮಾಣೀಕರಣ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 1990ನೇ ಇಸ್ವಿನಲ್ಲಿ ಒಂದು ಫಸ್ಟ್ ಡೇ ಕವರನ್ನು ಬಿಡುಗಡೆ ಮಾಡ್ತಾರೆ ಸರ್. ಸೊ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಡಿ ಎಂಬ ಗ್ರಾಮಕ್ಕೆ, ಕರ್ನಾಟಕ ಗ್ರಾಮಕ್ಕೆ ಬಂದಿರ್ತಾರೆ. ಆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ಒಂದು ಅಂಚೆಲಕೋಟೆಯನ್ನು ಇಲ್ಲಿ ಬಿತ್ತರಗೊಳ್ಳಲಿದೆ. ಇಲ್ಲಿ ವಿಶೇಷತೆ ಏನಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಗ್ರಾಮಕ್ಕೆ ಬಂದು 22 ಅಂಶಗಳನ್ನು ಕೊಡ್ತಾರೆ. ಆ 22 ಅಂಶಗಳ ಮಾಹಿತಿಗಳನ್ನು ಅವರು ಚಾಚು ತಪ್ಪದಿರ ಆ ಗ್ರಾಮದವರು ಮಾಡ್ತಾರೆ. ಸೊ ಅದು ಒಂದು ವಿಶೇಷವಾದಂತಹ ಒಂದು ಅಂಚೆಲಕೋಟೆ ಸರ್. ಹಾಗೆ ತಾವು ನೋಡಬಹುದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿವಸದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಆ ಕಾನ್ಸ್ಟಿಟ್ಯೂಷನ್ ಅನ್ನ ನೋಡಿ ಕೊಡ್ತಾರೆ, ಅದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರಿಗೆ ಕೊಡ್ತಾರೆ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬಂತಹ ವ್ಯಕ್ತಿ 32 ಪದವಿಗಳನ್ನು ಪಡ್ಕೊಂಡಂತಹ ಭಾರತದ ಮೊಟ್ಟ ಮೊದಲ ವ್ಯಕ್ತಿ, 92 ಪುಸ್ತಕಗಳನ್ನು ಬರೆದಂತಹ ಭಾರತದ ಮೊಟ್ಟ ಮೊದಲ ವ್ಯಕ್ತಿ, ಹಾಗೂ 2 ಕೈಗಳಲ್ಲಿ ಬರವಣಿಗೆಯನ್ನು ಬರೆದಂತಹ ಮೊಟ್ಟ ಮೊದಲ ವ್ಯಕ್ತಿ, ಫಾಸ್ಟೆಸ್ಟ್ ಟೈಪ್ ರೈಟರ್ ಇನ್ ಇಂಡಿಯಾ ಅವರಾಗಿರ್ತಾರೆ. ಸ್ಟೆನೋಗ್ರಾಫರ್ ಗೊತ್ತಿರುತ್ತೆ ಅವರಿಗೆ. ಫಾಸ್ಟೆಸ್ಟ್ ಹ್ಯಾಂಡ್ ರೈಟಿಂಗ್ ಅನ್ನು ಬರೆದಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮತ್ತು ಫಾಸ್ಟೆಸ್ಟ್ ರೀಡರ್ ಆಗಿರ್ತಾರೆ. 8 ದಿವಸಗಳಲ್ಲಿ 8,000 ಪೇಪರ್ಗಳನ್ನು ವೆಲ್ಲಿಂಗ್ಟನ್ ಇಂದ ಭಾರತ ಬಾಂಬೆಗೆ ಬರಬೇಕಾದ್ರೆ ಅಷ್ಟು ಪೇಪರ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿರ್ತಾರೆ. ಸೊ ಕರ್ನಾಟಕ ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂತಹ ಒಂದು ಸ್ಟ್ಯಾಂಪನ್ನು ಇಲ್ಲಿ ಕರ್ನಾಟಕ ಸ್ಟೇಟ್ ಮುದ್ರಣ ಮಾಡುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮಹತ್ಕರೆ ಚಳವಳಿ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಅಂಚೆಲಕೋಟೆಯನ್ನು ಮುದ್ರಣ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 53 ವರ್ಷ ಆದಾಗ ಅವರಿಗೆ ಒಂದು ಪಾಲಕೊಲ್ ಅಂತ ಡಿಸ್ಟಿಕ್ಕಿಗೆ ಹೋಗ್ತಾರೆ ಆಂಧ್ರ ಪ್ರದೇಶದಲ್ಲಿ. ಅಲ್ಲಿ 53 ಎತ್ತಿನ ಗಾಡಿಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೆರವಣಿಗೆ ಮಾಡ್ತಾರೆ. ಅದರ ಬಗ್ಗೆ ಒಂದು ವಿಶೇಷವಾದ ಅಂಚೆಲಕೋಟೆ. ಹಾಗೂ ತಣಿ ಎಂಬ ಪ್ಲೇಸ್ಗೆ ಹೋಗ್ತಾರೆ. ಆ ತಣಿ ಎಂಬ ಪ್ಲೇಸ್ಗೆ ಹೋದಂತಹ ಒಂದು ವಿಶೇಷವಾದ ಅಂಚೆಲಕೋಟೆಯನ್ನು ತಾವಿಲ್ಲಿ ನೋಡಬಹುದು ಸರ್. ಹಾಗೆ ಬನ್ನಿ, ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಚಿತ್ರಗಳನ್ನು ಬರೆದಂಥವ್ರು ನಂದಲಾಲ್ ಬೋಸ್ ಅಂತ. ಆ ನಂದಲಾಲ್ ಬೋಸ್ ಅವರು ಈ ಚಿತ್ರಗಳನ್ನು ಬರೆದಿದ್ದಾರೆ. 75th ಇಯರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ 2 ಪ್ರಮಾಣೀಕೃತ ಸೀಲ್ಸ್ ಅನ್ನು ತಾವಿಲ್ಲಿ ನೋಡ್ತೀರಾ ಸರ್. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ವಿಶೇಷವಾದ ಅಂಚೆಲಕೋಟೆ. ಭಾರತ ಸಂವಿಧಾನದ ಲಿಪಿಕಾರ ಏನು ನರೇನ್ ಅಂತಿದ್ದಾರೆ, ಅವರಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಅಂಚೆಲಕೋಟೆನ ಸಹ ತಾವು ನೋಡ್ಬೋದು. ಇವರು ಕಾನ್ಸ್ಟಿಟ್ಯೂಷನ್ನ ಲಿಪಿಕಾರರಾಗಿ ಕೆಲಸ ನಿರ್ವಹಿಸಿರ್ತಾರೆ ಸರ್. ಹಾಗೆ ಬನ್ನಿ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ 1990ನೇ ಇಸ್ವಿಗೆ ಅವರು ಹುಟ್ಟಿ 100 ವರ್ಷದ ನಿಮಿತ್ತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1 ರೂಪಾಯಿ ಕಾಯಿನ್ಸ್ ಅನ್ನ ಮಿಂಟ್ ಮಾಡಿದೆ ಸರ್. ನನ್ನ ಹತ್ರ ಅದು 10,000 ಕಾಯಿನ್ಸ್ ಇದೆ ಸರ್. ಸೊ 10,000 ನಾಣ್ಯಗಳನ್ನು ತಾವಿಲ್ಲಿ ನೋಡ್ಬೋದು ಸರ್. ಈ 10,000 ಕಾಯಿನ್ಸ್ ಇದೆಯಲ್ಲ, ಈ 10,000 ಕಾಯಿನ್ಸ್ ಅನ್ನ ಮುದ್ರಣ ಮಾಡಿದ 10,000 ಕಾಯಿನ್ಸ್ ಅನ್ನ ಒಂದು ಕಲೆಕ್ಷನ್ಸ್ ಮಾಡಿದ ಮೊದಲ ಭಾರತೀಯ ಸರ್ ನಾನು. ಸೆಕೆಂಡ್ ಪ್ಲೇಸ್ ಯಾರಿಗೆ ಹೋಗಿದೆ ಅಂತಂದ್ರೆ ಮಹಾರಾಷ್ಟ್ರದವ್ರಿಗೆ ಹೋಗಿದೆ ಸರ್. ಇದು ಸತೀಶ್ ಜಾರಕಿಹೊಳಿ ಸಾಹೇಬರು ಇದ್ದಾಗ ನಾನು ಅವ್ರಿಗೆ ಶೋ ಕೊಟ್ಟಿದ್ದೆ. ಅದಕ್ಕೆ ಸಂಬಂಧಪಟ್ಟ ಒಂದು ವಿಶೇಷವಾದಂತಹ ಒಂದು ಅಂಚೆಲಕೋಟೆ ಅಲ್ಲಿ ನ್ಯೂಸ್ ಪೇಪರ್ಸ್ ನೋಡ್ಬೋದು. ಇದೊಂದು ಫಸ್ಟ್ ಡೇ ಕವರ್ ಅಂತಿದೆ ಸರ್. ಆ ಫಸ್ಟ್ ಡೇ ಕವರು ಮುದ್ರಣ ಮಾಡ್ತಾರೆ. 368 ಜನ ಒಂದು ಸ್ವತಂತ್ರ ಒಂದು ಸಂವಿಧಾನದ ರಚನಾ ಸಮಿತಿಯಲ್ಲಿದ್ದಂಥವ್ರು, ಅವರ ಸಿಗ್ನೇಚರ್ಸ್ ಕೂಡ ಇಲ್ಲಿದೆ ನೋಡ್ಬೋದು ಸರ್. ಅವರ ಸಿಗ್ನೇಚರ್ಸ್ ಕೂಡ ಇದರಲ್ಲಿದೆ, ತಾವು ಅದನ್ನು ನೋಡ್ಬೋದು ಸರ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದ ಅಲೆನ್ ನೆಕ್ಟೋವಿಯನ್ ಹ್ಯೂಮ್ ಅಂತ ಸರ್. ಸೊ ಅವರು ಒಂದು ಕಾಂಗ್ರೆಸ್ ಅನ್ನ ಮಾಡ್ತಾರೆ. 1985ನೇ ಇಸ್ವಿಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 100 ವರ್ಷ ಆಗುತ್ತೆ ಸರ್. ಅದಕ್ಕೆ ಸಂಬಂಧಪಟ್ಟ ಒಂದು ಸುದೀರ್ಘವಾದಂತಹ ಸ್ಟ್ಯಾಂಪ್ ಅನ್ನ ಇಲ್ಲಿ ತಾವು ಇದನ್ನು ನೋಡ್ಬೋದು ಸರ್. 64 ಜನ ಫ್ರೀಡಮ್ ಫೈಟರ್ಸ್ ಇದರಲ್ಲಿ ಇದ್ದಾರೆ ಸರ್. ಸೊ ಬನ್ನಿ ಸರ್, ಅದೇ ರೀತಿಯಾಗಿ ನಾನು ತೋರಿಸ್ತೇನೆ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತಾವು
ಏನು ಅವರ ಘಟನಾವಳಿಗಳಿಗೆ ಸಂಬಂಧಪಟ್ಟಂಗೆ ನೋಟುಗಳನ್ನು ನಾನು ಇಲ್ಲಿ ಮಾಡಿದ್ದೇನೆ, ಅದನ್ನು ತಾವು ನೋಡಬೇಕು. ಏನಂತಂದರೆ 14/4/91 ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಡ್ತಾರೆ ಸರ್. 2/2/13 ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಗ್ರಿ ಕಂಪ್ಲೀಟ್ ಮಾಡಿ ಅಮೆರಿಕಾಗೆ ಹೋಗ್ತಾರೆ ಸರ್ ಹೈಯರ್ ಸ್ಟಡೀಸ್ಗೆ. ಸರ್ 30/9/20 ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಕನಾಯಕ ಒಂದು ಪತ್ರಿಕೆಯನ್ನು ಬರೀತಾರೆ ಸರ್. 19/3/27 ಅವರು ಮನುಸ್ಮೃತಿನ ಸುಡ್ತಾರೆ ಸರ್. 29/5/1928 ಬಾಬಾ ಸಾಹೇಬ್ರವರು ಏನು ಮಾಡ್ತಾರೆ ಅಂತಂದರೆ ಸೈಮನ್ ಕಮಿಷನ್ ಮುಂದೆ ಸಾಕ್ಷಿಯನ್ನು ನುಡಿತಾರೆ ಸರ್. 19/9/30 ಮತ್ತು 31/32 ಫಸ್ಟ್ ಸೆಕೆಂಡ್ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಅವರು ಪಾಲ್ಗೊಳ್ತಾರೆ ಸರ್. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದಂತಹ ಏನು ಅವರು ಮಾತಾಡಿದ ಇಂಗ್ಲಿಷ್ ಭಾಷಣ ಐತಲ್ಲ, ಅದಕ್ಕೆ ಬ್ರಿಟಿಷರ ವ್ಯಕ್ತಿಗಳು ಅವಾಕ್ಕಾಗಿ ಹೋಗ್ತಾರೆ. ಯಾಕಂತಂದ್ರೆ ಅಷ್ಟು ಸ್ಫುಟವಾಗಿ ನಿರರ್ಗಳವಾಗಿ ಇಂಗ್ಲಿಷ್ ಭಾಷೆಯನ್ನ ಅವ್ರು ಮಾತಾಡಿರ್ತಾರೆ ಸರ್. ಬಾಬಾ ಸಾಹೇಬರು 9 ಭಾಷೆಗಳ ಉದ್ಯಮ ಪಂಡಿತರಾಗಿ ಕೆಲಸ ಮಾಡಿರ್ತಾರೆ. ಅರ್ಥ ಮಾಡ್ಕೋಬೇಕು ನೀವು. ನಾವು ಒಬ್ರು ಆರ್ಟ್ಸ್, ಒಬ್ರು ಸೈನ್ಸ್, ಕಾಮರ್ಸ್ ತರ ನಾವು ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಸ್ಟ್ರಿ MA ಇನ್ ಹಿಸ್ಟ್ರಿ ಮಾಡಿದರೆ, MA ಇನ್ ಎಕನಾಮಿಕ್ಸ್ ಮಾಡಿದರೆ, MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದರೆ, MA ಇನ್ ಸೋಷಿಯಾಲಜಿ ಮಾಡಿದರೆ, MA ಇನ್ ಜರ್ಮನ್ ಮಾಡಿದ್ದಾರೆ, MA ಇನ್ ಲಿಂಗ್ವಿಸ್ಟಿಕಲ್ಸ್ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ 6/12/1926 ಇದೆಯಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣವನ್ನು ಹೊಂದುವಂತಹ ಒಂದು ದಿನಾಂಕ ಸರ್. 6/12/1956 ಅನ್ನೋಂಥದ್ದು ಸರ್. ಸರ್ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದಂತಹ ಮಹಿಳೆಯರ ಬಗ್ಗೆ ನಾವಿಲ್ಲಿ ಒಂದು ವಿಸ್ತಾರವಾಗಿ ನಾನು ಮಾತಾಡಿದ್ದೇನೆ ಸರ್. ವಿಚಾರ ಏನಂತಂದರೆ ಈ ಒಂದು ಕಾನ್ಸೆಪ್ಟನ್ನು ನಾನು ಬರೆದುಬಿಟ್ಟು ಇದು ಬ್ಲ್ಯಾಕ್ ಆಫ್ 4 ಅಂತ ಕರಿತೀವಿ ಸರ್. ಬರೆದುಬಿಟ್ಟು ನಾನೇ ಬರೆದು ಇಂಡೋನೇಷ್ಯಾ ಕಳಿಸಿದೆ ಸರ್. ರೋಲ್ ಆಫ್ ವುಮೆನ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಂತ ಇದಕ್ಕೊಂದು ಬೆಳ್ಳಿ ಪದಕ ಬಂದಿತ್ತು ಸರ್. ತುಂಬ ಕಷ್ಟಕರವಾದ ಕೆಲಸ. ಯಾಕಂತಂದರೆ ಇಷ್ಟು ಸ್ಟ್ಯಾಂಪ್ಸ್ ಬ್ಲ್ಯಾಕ್ ಆಫ್ 4 ಅಲ್ಲಿ ಕಂಡುಹಿಡಿದಿದೆಯಲ್ಲ, ತುಂಬ ಕಷ್ಟ, ಅದು ಸಿಗೋದಿಲ್ಲ, ರೇರ್ ಸ್ಟ್ಯಾಂಪ್ಸು. ಆದರೂ ಅದನ್ನು ಸಂಗ್ರಹಣೆ ಮಾಡಿ ನಾನು ಕೆಲಸ ಮಾಡಿದ್ದೇನೆ ಸರ್. ಬನ್ನಿ ಸರ್. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ 9 ರೀತಿಯಾದಂತಹ ಒಂದು ಸ್ಟ್ಯಾಂಪ್ಸ್ ಅನ್ನು ಇದುವರೆಗೆ ಬಿಡುಗಡೆ ಮಾಡಿದೆ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡೋಕೆ ಈ ಥರ ಇದ್ರು ಸರ್. ಇದು ಪಾರ್ಲಿಮೆಂಟ್ ಬೇಸ್ಡ್ ಸ್ಟ್ಯಾಂಪ್ ಮಾಡಿದ್ದಾರೆ, ಮಹದ್ಕೆರೆ ಸ್ಟ್ಯಾಂಪ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಬೇಸ್ಡ್ ಸ್ಟ್ಯಾಂಪ್ ಮಾಡಿದ್ದಾರೆ, ಹಾಗೂ ಬೌದ್ಧ ಧರ್ಮಕ್ಕೆ ಅವರು ದೀಕ್ಷೆ ತಗೊಂತಾರಲ್ಲ ನಾಗ್ಪುರ, ಅದರ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಸ್ಟ್ಯಾಂಪ್ಸ್ ಅನ್ನ ಮಾಡಿದ್ದಾರೆ ಸರ್. ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನೋಡೋಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿದ್ರು, 14/4/1966 ಇಸ್ವಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಬಂಧಪಟ್ಟ ಒಂದು ಫಸ್ಟ್ ಡೇ ಕವರನ್ನು ಬಿಡುಗಡೆ ಮಾಡ್ತಾರೆ ಸರ್. ಇದು ಬಿಡುಗಡೆ ಮಾಡೋದು 14/4/1966, ಅವ್ರಿಗೆ 75 ವರ್ಷ ಆಗುತ್ತೆ ಸರ್. ಅವಾಗ ಬಿಡುಗಡೆ ಮಾಡ್ತಾರೆ ಸರ್. 14/4/66 ಅಲ್ಲಿ ಪ್ರಮಾಣೀಕರಿಸಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ಲಿಕ್ಕೆ ಆ ಥರ ಇದ್ರು. ಅದರ ಸಂಪೂರ್ಣವಾದ ಶೀಟು ಲೆಟ್ನ ಇಟ್ಟಿದ್ದೀನಿ ಸರ್. ಇದಕ್ಕೆ 60 ವರ್ಷ ಆಗಿದೆ ಸರ್. ತುಂಬ ಬ್ಯೂಟಿಫುಲ್ ಆಗಿ ನಾನು ಇದನ್ನು ಕಾಪಾಡ್ಕೊಂಡು ಬಂದಿದ್ದೇನೆ. ಫ್ರೆಶ್ ಆಗಿದೆ, ಇದು 60 ವರ್ಷ ವಯಸ್ಸಾಗಿದೆ ಈ ಸ್ಟ್ಯಾಂಪ್ಗೆ. ಅಷ್ಟು ಬ್ಯೂಟಿಫುಲ್ ಆಗಿ ನಾನು ಇದನ್ನು ಜೋಪಾನವಾಗಿ ಮಾಡ್ಕೊಂಡ್ಬಂದಿದ್ದೇನೆ. ಹಾಗಾಗಿ ಅರ್ಥ ನೋಡಬಹುದು. ಒಂದು ಭಾರತ ಮತ್ತು ಗ್ರೀಕ್ ಶೈಲಿಗಳ ಕಲಾ ಮಿಶ್ರಣ ಅಂತ ನಾವು ಗಾಂಧಾರ ಶೈಲಿ ಅಂತ ಏನು ಕರಿತೀವಿ, ಆ ಗಾಂಧಾರ ಶೈಲಿಯಲ್ಲಿ ಬೌದ್ಧ ಸ್ತೂಪಗಳನ್ನು ಕಟ್ತಾರೆ. ಅದು ಕುಶಾಣ ಸಾಮ್ರಾಜ್ಯದಲ್ಲಿ ಒಂದು ಅಸ್ತಿತ್ವಕ್ಕೆ ಬರುತ್ತೆ ಸರ್. ಸೊ ಹಾಗೆಯೇ ಕುಶಾಣ ಸಾಮ್ರಾಜ್ಯದಲ್ಲಿ ನೋಡಿ, ಬೌದ್ಧ ಧರ್ಮದ ಅನುಯಾಯಿಗಳಾದಂಥ ಕುಶಾಣರು ಮೊಟ್ಟ ಮೊದಲ ಬಾರಿಗೆ ಭಾರತ ಇತಿಹಾಸದಲ್ಲಿ ಚಿನ್ನದ ನಾಣ್ಯಗಳನ್ನು ಟಂಕಿಸ್ತಾರೆ ಸರ್. ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಉಲ್ಲೇಖ ಮಾಡಿದ್ರೆ, ವಿಮಾ ಕಡ್ಫಿಸಸ್ ಎಂಬ ರಾಜ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಟಂಕಿಸ್ತಾನೆ. ಸೊ ಈ ಬಾಬಾ ಸಾಹೇಬ್ ಅವರು ಏನು ದೀಕ್ಷಾ ಭೂಮಿ ಅಂತಿದೆ, ಆ ದೀಕ್ಷಾ ಭೂಮಿಗೆ ಸಂಬಂಧಪಟ್ಟಂಗೆ ಒಂದು ಮಹಾರಾಷ್ಟ್ರದ ಸರ್ಕಾರಗಳವರು ವಿಶೇಷವಾದಂತಹ ಪೋಸ್ಟ್ ಕಾರ್ಡನ್ನು ಮಿಂಟ್ ಮಾಡಿದ್ದಾರೆ ಸರ್. ಹಾಗೂ ಕರ್ನಾಟಕ ಸರ್ಕಾರ ಡಾಕ್ಟರ್ BR ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿವಸ 6/12/2025 ಇಸ್ವಿಗೆ ಇದನ್ನು ವಿಶೇಷವಾಗಿ ಒಂದು ಬಿಡುಗಡೆಯನ್ನು ಮಾಡ್ತಾರೆ ಸರ್. ಸೊ ಇಂಟರ್ನ್ಯಾಷನಲ್ ಹ್ಯೂಮನ್ ಸೋಲ್ಜರಿ ಡೇ 28 ಡಿಸೆಂಬರ್ ಇದನ್ನು ಕಾನ್ಸ್ಟಿಟ್ಯೂಷನಲ್ ಬೇಸಲ್ಲಿ ಒಂದನ್ನು ಬಿಡುಗಡೆ ಮಾಡ್ತಾರೆ ಸರ್. ಸರ್ ನನ್ನ ಹತ್ರ ಒಂದು ವಿಶೇಷವಾದಂತಹ ಒಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ ಸುಪ್ರೀಂ ಕೋರ್ಟ್ ಡಾಕ್ಯುಮೆಂಟ್ ಸರ್. 1773 ರೆಗ್ಯುಲೇಟಿಂಗ್ ಆಕ್ಟ್ ಫಸ್ಟ್ ಲಿಟರರಿ ಸೋರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅದ್ರ ಬೇಸ್ ಮೇಲೆ ನೋಡಿ ಒಂದು ಸುಪ್ರೀಂ ಕೋರ್ಟ್ ಒಂದು ಡಾಕ್ಯುಮೆಂಟ್ ಇದೆ 1837 ಸರ್. ಇಲ್ಲಿದೆ ನೋಡಿ, ಇದಕ್ಕೆ ಆಸುಪಾಸು 190 ವರ್ಷ ವಯಸ್ಸಾಗಿದೆ ಸರ್. ಇದಕ್ಕೆ ಎಷ್ಟು ನೀಟಾಗಿ ಜೋಪಾನವಾಗಿ ನಾವು ಮಾಡ್ಕೊಳ್ತಾ ಬಂದಿದ್ದೇವೆ ಸರ್. ಸೊ ಇದು ತೈವಾನ್ ದೇಶದ ಒಂದು ಸ್ಟ್ಯಾಂಪ್ ಸರ್. ಇದರಲ್ಲಿ ಬುದ್ಧನ ಒಂದು ಸ್ಟ್ಯಾಂಪನ್ನು ಸಹ ತಾವಿಲ್ಲಿ ನೋಡ್ಬೋದು ಸರ್. ವಿಶೇಷವಾಗಿ ಇದನ್ನು ನಾನು ಇಟ್ಟಿದ್ದೇನೆ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬರ್ತಾರಲ್ಲ, ಆ ಕಾನ್ಸ್ಟಿಟ್ಯೂಷನ್ಗೆ ಒಂದು ವಿಶೇಷವಾದ ಚಿತ್ರಗಳನ್ನು ಬಿಡಿಸಿರುವಂಥವ್ರು ಯಾರು ಅಂದರೆ ನಂದಲಾಲ್ ಬೋಸ್ ಅಂತ. ಈ ನಂದಲಾಲ್ ಬೋಸ್ ಬಿಡಿಸಿರೋದಕ್ಕೆ ಒಂದು ಬ್ರೋಚರ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು. ಅದರಲ್ಲಿ ಅವರ ಸವಿಸ್ತಾರವಾದ ಮಾಹಿತಿಗಳನ್ನು ಸಹ ನಾವು ಇದರಲ್ಲಿ ತಿಳ್ಕೊಬೋದು ಸರ್. ಸರ್ ಏನು ಇದು ಬ್ರೋಚರ್ ಅಂತಿದೆ, ಈ IAS ಎಕ್ಸಾಮ್ಸ್ಗೆ ಪ್ರಶ್ನೆಗಳನ್ನು ಇದ್ರ ಮುಖೇನ ಹೆಚ್ಚಾಗಿ ಕೇಳಲಾಗುತ್ತೆ ಸರ್. ಸೊ ಇದನ್ನು ನೋಡ್ಬೋದು ಸರ್. ಸರ್ ಕೋವಿಡ್ ಟೈಮಲ್ಲಿ ನನಗೆ ಒಂದಷ್ಟು ಟೈಮು ಫ್ರೀ ಸಿಕ್ತು ಸರ್. ಆ ಫ್ರೀ ಸಿಕ್ಕಿದಾಗ ನಾನೇನು ಮಾಡಿದೆ ಅಂತಂದರೆ ಆ ಕಾಯಿನ್ಸನ್ನು ಕೌಂಟ್ ಮಾಡಿದಾಗ 10,000 ಕಾಯಿನ್ ಇತ್ತು. ಸೊ ಅವಾಗ ನನಗೆ ಇಂಡಿಯನ್ ವರ್ಲ್ಡ್ ರೆಕಾರ್ಡನ್ನು ಕೊಟ್ಟರು ಸರ್. ಇದು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಫಸ್ಟ್ ಇಂಡಿಯನ್ ಟು ಕಲೆಕ್ಟ್ ದಿ 10,000 ಅಂಬೇಡ್ಕರ್ ಕಾಯಿನ್ಸ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಆಗಿದೆ ಸರ್. ಸೆಕೆಂಡ್ ಮಹಾರಾಷ್ಟ್ರದವ್ರಿಗೆ ಬಂದಿದೆ ಸರ್ ಅದು.
ಸೊ ಇದು ಇಂಡಿಯನ್ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂಗೆ ಆರ್ಟಿಕಲ್ 49 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಕ್ಟ್ ಟೆಲ್ಸ್ ಅಬೌಟ್ ಏನು ಹೇಳುತ್ತೆ ಅಂತಂದರೆ ಒಂದು ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮಾಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸಲ್ಲಿ ಹೇಳಿದ್ದಾರೆ ಸರ್. ಬಾಬಾ ಸಾಹೇಬರು ರಾಜ್ಯಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ತತ್ವಗಳು ಎಂಥ ತತ್ವಗಳು ಏನಂತಂದರೆ ಹೆಣ್ಮಕ್ಳಿಗೆ ಪ್ರಸೂತಿ ರಜೆ ಕೊಡಬೇಕು ಅಂತ ಹೇಳ್ತಾರೆ, ಪೌಷ್ಟಿಕ ಆಹಾರವನ್ನು ಕೊಡೋದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ, ಮತ್ತು ಕೈಗಾರಿಕೆಗಳನ್ನು ಉಳಿಸಬೇಕು, ಅರಣ್ಯಗಳನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳಿದ್ದಾರೆ ಬಾಬಾ ಸಾಹೇಬರು. 49ನೇ ವಿಧಿ ಮುಖೇನ ಬಾಬಾ ಸಾಹೇಬರು ಏನು ಹೇಳಿದ್ದಾರೆ ಅಂತಂದರೆ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಮಾಡಬೇಕು, ಮುಂದಿನ ಪೀಳಿಗೆಗೆ ಅದನ್ನು ರವಾನೆ ಮಾಡಬೇಕು ಅಂತ ಬಾಬಾ ಸಾಹೇಬರು ಅದನ್ನು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವಿಶೇಷವಾದಂತಹ ಒಂದು ಅಂಚೆ ಲಕೋಟೆಗಳನ್ನು ಸಹ ನಾನು ಇಲ್ಲಿ ಇಟ್ಟಿದ್ದೇನೆ ಸರ್. ಸೊ ನೆಕ್ಸ್ಟ್ ಇಲ್ಲಿ ತಾವಿಲ್ಲಿ ಏನೇನು ನೋಡ್ತಾ ಇದ್ದಾರೆ ಅಂದರೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ವರ್ಡ್ಸ್ ನಮ್ಗೆ ಏನಿದೆ ಅಂದರೆ ಪ್ರಜಾಸತ್ತಾತ್ಮಕ ಮತ್ತು ಸ್ವಾತಂತ್ರ್ಯ, ಸರ್ವಧರ್ಮ, ಬಂಧುತ್ವ, ಸಮಾನತೆ ಮತ್ತು ಸಂವಿಧಾನ ಅಂತಂದರೆ ಏನು, ಅದ್ರ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಇನ್ಫಾರ್ಮೇಷನ್ಸ್ ನಾನು ಇಲ್ಲಿ ಬಿತ್ತರ ಮಾಡಿದ್ದೇನೆ ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಕಾಯಿನ್ಸ್ ಬಿಡುಗಡೆ ಆಗುತ್ತೆ, ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ಒಂದು ಕಾಯಿನ್ಸ್ ಬಿಡುಗಡೆ ಆಗುತ್ತೆ ಸರ್. 33 ವರ್ಷ ರೂಲ್ ಮಾಡ್ತಾರೆ. ಅದರ ನೆನಪಿಗಾಗಿ 33 ನಾಣ್ಯಗಳನ್ನು ಮಿಂಟ್ ಮಾಡ್ತಾರೆ. ಆ ಕಾಲಮಾನದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಅಂಕೆಗಳನ್ನು, ಕನ್ನಡ ಅಂಕೆಗಳನ್ನು ಈ ನಾಣ್ಯಗಳ ಮೇಲೆ ಮುದ್ರಣ ಮಾಡಿದ್ದಾರೆ. ಅದು ಒಂದು ಇಂಪಾರ್ಟೆನ್ಸ್ ಸರ್ ಈ ಕಾಯಿನ್ಸ್ಗೆ ಸಂಬಂಧಪಟ್ಟ ಹಾಗೆ. ಮತ್ತು ಏನಂತಂದರೆ ತಂಜಾವೂರನ್ನು ರೂಲ್ ಮಾಡಿದಂತಹ ರಾಜರಾಜ ಚೋಳನ 1000 ವರ್ಷದ ಕಾಯಿನ್ ಸಹ ತಾವಿಲ್ಲಿ ನೋಡ್ಬೋದು ಸರ್. ರಾಜರಾಜ ಚೋಳ ಬೃಹದೇಶ್ವರ ಟೆಂಪಲನ್ನು ಕಟ್ತಾರೆ ಸರ್. ಅಂದರೆ ಪಿರಮಿಡ್ಗಳ ಮೇಲೆ ಇಡುವ ಕಲ್ಲಿಗಿನ್ನ ಈ ಬೃಹದೇಶ್ವರ ಟೆಂಪಲಲ್ಲಿ 80 ಟನ್ ತೂಕದ ಕಲ್ಲನ್ನು ಮೇಲ್ಗಡೆ ಗೋಪುರದ ಮೇಲೆ ಇಟ್ಟಿದ್ದಾರೆ ಸರ್. ಅದನ್ನು ಯಾವ ಟೆಕ್ನಾಲಜಿಯಲ್ಲಿ ಇಟ್ಟರು ಅಂತಂದರೆ ಆ ಗೋಪುರವನ್ನು ನೀಟಾಗಿ ದೇವಸ್ಥಾನದ ಮಣ್ಣಿನಲ್ಲಿ ಮುಚ್ಚಿಬಿಟ್ಟು 1 ಕಿಲೋಮೀಟರ್ ದೂರದಲ್ಲಿ ಮಣ್ಣು ಹಾಕಿರ್ತಾರೆ ಸ್ಲೋಪ್ ಆಗಿ. ಆ ಕಲ್ಲನ್ನು ತಗೊಂಡ್ಬಂದ್ಬಿಟ್ಟು ಆ ಗುಂಬಜ್ ಮೇಲೆ ಹಂಗೆ ನಿಲ್ಲಿಸ್ತಾರೆ ಸರ್. ಒಂದು ವಿಶೇಷ ಏನಂತಂದರೆ 400 ಕಿಲೋಮೀಟರ್ ಸುತ್ತಳತೆಯಲ್ಲಿ ತಮಿಳುನಾಡಲ್ಲಿ ಆ ಥರ ಕಲ್ಲು ಸಿಕ್ಕಲ್ಲ. ಆ 400 ಕಿಲೋಮೀಟರ್ ಆದಮೇಲೆ ಕಲ್ಲು ಸಿಕ್ಕುವಂಥದ್ದು ಅಂಥ ಕಲ್ಲಿನಲ್ಲಿ ತಂಜಾವೂರನ್ನು ನಿರ್ಮಾಣ ಮಾಡಿದ್ದಾರೆ. ಅದು 500 ಅಡಿ ಉದ್ದ, 500 ಅಡಿ ಅಗಲ ಇದೆ, 200 ಅಡಿ ಎತ್ತರ ಇದೆ ಸರ್ ಅದು. ಸೊ ಅದು ಒಂದು ಯುನೆಸ್ಕೋ ಹೆರಿಟೇಜು. ಬ್ರಿಟಿಷರು ನಮ್ಮನ್ನು ಆಳ್ತಾರೆ ಸರ್. ನಮ್ಮನ್ನು ಆಳುವಾಗ 11 ಗ್ರಾಮ್ ಬೆಳ್ಳಿ ಒಂದು ನಾಣ್ಯ ನಮ್ಮಲ್ಲಿ ಇರುತ್ತೆ ಸರ್. 11 ಗ್ರಾಮ್ ಬೆಳ್ಳಿ ನಾಣ್ಯ ಇರುತ್ತೆ. ಸೊ 11 ಗ್ರಾಮ್ಸು 1940 ಬಂದುವಂತಹ ನಾಣ್ಯ ಸರ್ ಇದು. ಸೊ ಈ ನಾಣ್ಯವನ್ನು ನಾನು ಕಲೆಕ್ಷನ್ಸಲ್ಲಿ ಇಟ್ಟಿದ್ದೇನೆ. ಸೊ ಭಾರತೀಯರಲ್ಲಿ ಎಲ್ಲರಲ್ಲೂ ಸಹ ನಾಣ್ಯ ಪದ್ಧತಿ ಬೇಕಲ್ವ ಅಂದ್ಬಿಟ್ಟು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಆವಾಗ ನಮ್ಮಲ್ಲಿ ಜೇಬಿನ ಪರಿಕಲ್ಪನೆ ಇರೋದಿಲ್ಲ. ಸೊ ತೂತ್ ಕಾಯಿನ್ಸ್ ಅಂತ ಇಡ್ತಾರೆ. ಉಡ್ದಾರದಲ್ಲಿ ಆವಾಗಿನ ಕಾಲದಲ್ಲಿ ಈ ಕಾಯಿನ್ಸನ್ನು ಇಟ್ಕೊಳ್ತಾ ಇದ್ರು ಅಂತ ಹೇಳಲಾಗುತ್ತೆ ಸರ್. ಸೊ ಹಾಗೆ ₹1 ನೋಟುಗಳು, ₹2 ನೋಟುಗಳು ಈ ಥರ ನಾನು ಮುದ್ರಣ ಇಟ್ಕೊಳ್ತಾ ಹೋಗಿದ್ದೇನೆ. ಜೊತೆಗೇನಪ್ಪ ಅಂತಂದರೆ 7 ರೀತಿಯಾದಂತಹ ಗಾಂಧೀಜಿಯವರ ಒಂದು 150ನೇ ವರ್ಷದ ನೆನಪಿಗಾಗಿ 7 ರೀತಿಯಾದಂತಹ ಒಂದು ಸ್ಟ್ಯಾಂಪ್ಸನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ವರ್ಲ್ಡ್ ಫಸ್ಟ್ ರೌಂಡ್ ಬೇಸ್ಡ್ ಸ್ಟ್ಯಾಂಪ್ ಅಂತ. ಎಲ್ಲ ಸ್ಟ್ಯಾಂಪು ನಾವು ಚೌಕಾಕಾರ ನೋಡ್ತೀವಿ, ಇದು ರೌಂಡ್ ಬೇಸ್ಡ್ ಸ್ಟ್ಯಾಂಪ್ ಅಂತ ಸರ್. ಸೊ ಆ ಥರ ಸ್ಟ್ಯಾಂಪ್ಸನ್ನು ನಾನು ಶೀಟ್ಲೆಟ್ಸಲ್ಲಿ ಇಲ್ಲಿ ಇಟ್ಟಿದ್ದೇನೆ ಸರ್. 7 ರೀತಿಯ ಸ್ಟ್ಯಾಂಪ್ಸನ್ನು ಕೂಡ ಶೀಟ್ಲೆಟಲ್ಲಿ ನಾನು ಇಲ್ಲಿ ಇಟ್ಟಿದ್ದೇನೆ ಸರ್. ವಿಚಾರ ಏನು ಅಂತಂದರೆ ಸರ್, ₹1 ನಾಣ್ಯಗಳಲ್ಲಿ ನೋಡಿ ನೆಹರು ಇದ್ದಾರೆ, ₹1 ನಾಣ್ಯಗಳಲ್ಲಿ ಅಂಬೇಡ್ಕರ್ ಇದ್ದಾರೆ, ತಿರುವಳ್ಳುವರ್ ಇದ್ದಾರೆ, ಮತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದೆ. ಸೊ ಅದ್ರ ಬಗ್ಗೆ ವಿಶೇಷವಾದಂತಹ ನಾಣ್ಯಗಳನ್ನು ನಾನಿಲ್ಲಿ ಒಂದು ರಕ್ಷಣೆ ಮಾಡಿ ಇಟ್ಟಿದ್ದೀನಿ ಸರ್. ನೆಕ್ಸ್ಟ್ ನೋಡಿ ₹2 ತಿರುವಳ್ಳುವರ್ ಇದ್ದಾರೆ, ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ಚಿತ್ತರಂಜನ್ ದಾಸ್ ಇದ್ದಾರೆ, ಅರವಿಂದ್ ಘೋಷ್ ಇದ್ದಾರೆ, ಶಿವಾಜಿ ಅವರಿದ್ದಾರೆ, ಕಾಮರಾಜ್ ಅವ್ರ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ನಾಣ್ಯಗಳನ್ನು ಇಲ್ಲಿ ಎಕ್ಸಿಬಿಟ್ ಮಾಡಿದ್ದೇನೆ ಸರ್. ದ ಬೆಸ್ಟ್ ಕಾಯಿನ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತಂದರೆ ಇದರಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸು ಇಂದಿರಾ ಗಾಂಧಿದು 11 ಗ್ರಾಮ್ಸಲ್ಲಿ ಮತ್ತು ನೆಹರು ಅವ್ರದ್ದು 11 ಗ್ರಾಮ್ಸಲ್ಲಿ ಮಾಡ್ತಾರೆ ಸರ್. ಇದು ಬೆಸ್ಟ್ ಕಾಯಿನ್ ಸರ್. ಇಲ್ಲಿ ನೋಡ್ಬೋದು ನೀವು ಬಸವಣ್ಣ ನೋಡ್ಬೋದು, ಇಲ್ಲಿ ದಾದಾಬಾಯಿ ನವರೋಜಿ ನೋಡ್ಬೋದು, ಭಗತ್ ಸಿಂಗ್ ನೋಡಬಹುದು. ಸೊ ಹಾಗಾಗಿ ಇಷ್ಟು ಕಾಯಿನ್ಸ್ ಎಲ್ಲ ನಾನು ಕಲೆಕ್ಷನ್ಸ್ ಮಾಡ್ತೀನಿ ಸರ್. ಆಜಾದಿ ಕಾ ಅಮೃತ ಮಹೋತ್ಸವದ ನೆನಪಿಗಾಗಿ ವಿಶೇಷವಾದಂತಹ ₹2 ಕಾಯಿನ್ಸನ್ನು, ₹1 ಕಾಯಿನ್ಸನ್ನು, ₹5, ₹10, ₹20 ಕಾಯಿನ್ಸನ್ನು ತಾವಿಲ್ಲಿ ನೋಡ್ಬೋದು ಸರ್. ಏನು ಇಷ್ಟು ಕಾಯಿನ್ಸ್ ನೀವು ಇಟ್ಟಿದ್ರೆ ಅಂತಂದರೆ ಒಂದೊಂದನೇ ಇದು ಚೆನ್ನೈ ಮಿಂಟು, ಇದು ಬಾಂಬೆ ಮುಂಬೈ ಮಿಂಟು, ಇದು ಹೈದರಾಬಾದ್ ಮಿಂಟು, ಇದು ನೋಯ್ಡಾ ಮಿಂಟು, ಆ ಥರ ಮಿಂಟ್ ವೈಸಲ್ಲಿ ಕಲೆಕ್ಷನ್ಸನ್ನು ನಾನು ಇಲ್ಲಿ ಮಾಡಿಟ್ಟಿದ್ದೇನೆ ಸರ್. ನೋಡಿ ₹10 ಕಾಯಿನಲ್ಲಿ ಕೂಡ ತಾವಿಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸಹ ತಾವಿಲ್ಲಿ ನೋಡ್ಬೋದು ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರಲ್ಲ ನೋಡ್ಬೋದು, ಮಹಾತ್ಮ ಗಾಂಧೀಜಿಗೆ ಸಂಬಂಧಪಟ್ಟಂಗೆ ನೋಡಬಹುದು. ಸೊ ಹಾಗಾಗಿ ₹10 ಕೂಡ ತಾವಿಲ್ಲಿ ನೋಡ್ಬೋದು ಸರ್. ಇಲ್ಲೊಂದು ವಿಶೇಷವಾಗಿ ಒಂದು ನೇಪಾಳದ ನೋಟ್ ಇಟ್ಬಿಟ್ಟಿದ್ದಾರೆ ಸರ್. ಯಾಕೆಂತಂದರೆ ಮೌಂಟ್ ಎವರೆಸ್ಟ್ ಇದೆ, ಮೌಂಟ್ ಎವರೆಸ್ಟ್ ಹಿಮಾಲಯ ಇದೆಯಲ್ಲ, ಅದು ವಿಶೇಷವಾಗಿ ನಮ್ಮನ್ನು ಪ್ರೊಟೆಕ್ಷನ್ ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ಹಿಮಾಲಯ ಪರ್ವತ ಸರ್. ಸೊ ಹಾಗೆ ಇಲ್ಲಿಂದ ನಾನು ಸುಮಾರು 100 ದೇಶಗಳ ಒಂದು ವಿಶೇಷವಾದಂತಹ ಒಂದು ಕಾಯಿನ್ಸನ್ನು ಡೆವಲಪ್ಮೆಂಟ್ ಮಾಡಿದೆ ಸರ್. ಸ್ಟಾಪ್ ದಿ ಮೊಬೈಲ್ಸನ್ನು ನೀವು ಸ್ಟಾಪ್ ಮಾಡಿ. ನಿಮ್ಮ ಮೊಬೈಲ್ನ ಯೂಸೇಜಿಂದ ಒಂದು ನಿಮಿಷ, ಸರಿ ನಿಮ್ಮ ಮೊಬೈಲ್ ಯೂಸೇಜಿಂದ ಏನಾಗಿದೆ ಅಂತಂದರೆ
ನನ್ನ ಸಂತತಿ ನಾಶ ಆಗ್ತಾ ಇದೆ, ನಿಮ್ಮ ಕಮ್ಯುನಿಕೇಷನ್ಸನ್ನು ನೀವು ಹೇಗೆ ಮಾಡ್ತೀರಾ ಅಂತಂದರೆ ಥ್ರೂ ದಿ ಇಂಗ್ಲೆಂಡ್ ಲೆಟರ್ ಬೇಸ್ ಮೇಲೆ ಮಾಡಿ ಅಂದ್ಬಿಟ್ಟು ಒಂದು ಪಕ್ಷಿ ಇಂಗ್ಲೆಂಡ್ ಲೆಟರ್ನ ಕೊಡ್ತಾ ಇದೆ ಅಂತ ಇಂಟರ್ಪ್ರಿಟೇಷನ್ ಇದು. ಸೊ ಹಾಗಾಗಿ ನಿಮ್ಮ ಮೊಬೈಲ್ಸನ್ನು ಸ್ಟಾಪ್ ಮಾಡಿ, ನಿಮ್ಮ ಕಮ್ಯುನಿಕೇಷನ್ ಇದ್ರ ಮುಖಾಂತರ ಬರೀತಾ ಇದ್ರಲ್ಲ, ಅದರಲ್ಲಿರುವಂತಹ ಆಹ್ಲಾದತೆ, ಒಂದು ಬಂಧುತ್ವ ಈಗ ನಮ್ಮ ವಾಟ್ಸಪ್ ಯುಗದಲ್ಲಿ ನಮ್ಮಲ್ಲಿ ಇಲ್ಲ ಅಂದ್ಬಿಟ್ಟು ಒಂದು ವಿಶೇಷವಾದಂತಹ ಒಂದು ಸೆಂಟ್ರಲ್ ಗೌರ್ಮೆಂಟನ್ನು ಗುಬ್ಬಚ್ಚಿ ಹೆಸರಲ್ಲಿ ಒಂದು ಇಂಗ್ಲೆಂಡ್ ಲೆಟರ್ ಮಾಡಿದ್ದಾರೆ ಸರ್. ತಾವಿಲ್ಲಿ ನೋಡಬಹುದು, ಇದು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಲಂಡನ್, ಇಂಗ್ಲೆಂಡಲ್ಲಿ ಆಗುತ್ತೆ. 1931 ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಿರ್ತಾರೆ ಸರ್. ಸೊ ಅದರಲ್ಲಿ ಬಾಬಾ ಸಾಹೇಬರು ಅತ್ಯುತ್ಕೃಷ್ಟ ಇಂಗ್ಲೀಷ್ ಭಾಷಣವನ್ನು ಮಾಡ್ತಾರೆ, ಹಾಗೂ ಆ ಭಾಷಣಗಳನ್ನು ಬ್ರಿಟಿಷರು ಅವಾಕೋಗಿ ಹೋಗ್ತಾರೆ. ಏನು ಕಮ್ಯುನಿಕೇಷನ್ ಮಾಡಬೇಕು ಬ್ರಿಟಿಷರು ಮತ್ತು ಭಾರತೀಯರ ನಡುವೆ, ಆ ಮಧ್ಯಸ್ಥಿಕೆಗಾರರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಪಾತ್ರವನ್ನು ವಹಿಸ್ತಾರೆ. ನಮಗೆ ವಿರೋಧಿಗಳು ಬ್ರಿಟಿಷರಾದರೂ ಕೂಡ ಇಲ್ಲಿ ಏನಾಗುತ್ತೆ ಅಂತಂದರೆ ಪೋಸ್ಟ್ ಕಾರ್ಡ್ಸನ್ನು ಬ್ರಿಟಿಷರು ಇಲ್ಲಿ ಡೆವಲಪ್ ಮಾಡಿರ್ತಾರೆ ಸರ್. ಇದು ಲಂಡನ್ ಮಿಂಟ್ ಸರ್, ಇಷ್ಟು ಲಂಡನ್ನಿಂದ ಬಂದಿರುವಂಥದ್ದು, ಅಷ್ಟು ಕಲೆಕ್ಷನ್ಸ್ ನಾನು ಇಲ್ಲಿ ಇಟ್ಟಿದ್ದೇನೆ ಸರ್. ಇಲ್ಲಿ ನೋಡಿ, ಜೈ ಜವಾನ್ ಜೈ ಕಿಸಾನ್ ಅಂತ ನಾವು ಹೇಳ್ಬೋದು. ಜೈ ಜವಾನ್ ಜೈ ಕಿಸಾನ್ ಅಂತಂದರೆ ಮಾತಾಡಬಹುದು, ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ನಾನು ಫಸ್ಟ್ ಡೇ ಕವರ್ಸನ್ನು ನಾನಿಲ್ಲಿ ಒಂದು ಎಕ್ಸಾಮೈನ್ ಮಾಡಿದ್ದೇನೆ ಸರ್. ಸೊ ಹಾಗೆ ಬನ್ನಿ, ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಬ್ಮೆರಿನಲ್ಲಿ ಓಡಾಡುವಂತಹ ಏಕೈಕ ಫ್ರೀಡಮ್ ಫೈಟರ್ ಆಗಿರ್ತಾರೆ. ಸೊ ಆ ಫ್ರೀಡಮ್ ಫೈಟರ್ಸಲ್ಲಿ ನೋಡಿ ಅವರು ಆಜಾದ್ ಹಿಂದ್ ಫೌಜನ್ನು ಕಟ್ತಾರಲ್ಲ. ಸೊ ಹಾಗಾಗಿ ಸರ್ ಇವರು ಹಿ ಹ್ಯಾಡ್ ಎ ಪ್ರಿಸ್ಟೇಜಿಯಸ್ಟ್ ಪೋಸ್ಟ್ ವಿತ್ ದಿ ಹ್ಯಾಂಡ್ಸ್ ಆಫ್ ದಿ ಬ್ರಿಟಿಷರ್ಸ್ ಅಂತಂದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಒಂದು ಪ್ರಿಸ್ಟೇಜಿಯಸ್ ಪೋಸ್ಟನ್ನು ಹೊಂದಿರ್ತಾರೆ. ಯಾರು? ನೇತಾಜಿ ಸುಭಾಷ್ ಚಂದ್ರ ಬೋಸ್. ICS ಎಕ್ಸಾಮ್ ಪಾಸ್ ಮಾಡಿರ್ತಾರೆ, ಆದರೂ ಕೂಡ ನಾನ್ ಕೋಪರೇಷನ್ ಮೂಮೆಂಟಲ್ಲಿ ಗಾಂಧೀಜಿ ಹೇಳಿದ್ರು ಅಂತ ರಿಸಿಗ್ನೇಷನ್ ಕೊಟ್ಟು 2 ತಿಂಗಳು ಸ್ಯಾಲ್ರಿ ಕೊಟ್ಬಿಟ್ಟು ಅವರು ಸ್ವತಂತ್ರ ಸಂಗ್ರಾಮಕ್ಕೆ ಧುಮುಕ್ತಾರೆ ಸರ್. ಅಲ್ಲಿ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ದೇಶದ ತ್ಯಾಗ ಮತ್ತು ಬಲಿದಾನದ ಬಗ್ಗೆ ಕೊಡದಿರುವಂಥ ನಿಮ್ಮ ಶಿಕ್ಷಣಕ್ಕೆ ನನ್ನ ಧಿಕ್ಕಾರ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂದರೆ ಅಷ್ಟು ರಾಷ್ಟ್ರ ಪ್ರೇಮವನ್ನು ಹೊಂದಿರ್ತಾರೆ. ದೇಶದ ಇತಿಹಾಸವನ್ನು ನೀವು ತಿಳ್ಕೊಳ್ಳೇಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನರಿಗೆ ತಾಕೀತನ್ನು ಮಾಡಿರ್ತಾರೆ ಸರ್. ತಾವಿಲ್ಲಿ ನೋಡ್ಬೋದು, ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ದಾದಾಬಾಯಿ ನೌರೋಜಿ 1863 ಹುಡ್ತಾರೆ ಸರ್. 100 ವರ್ಷಕ್ಕೆ ಇದು ಬಿಡುಗಡೆ ಮಾಡ್ತಾರೆ ಸರ್. 4/9/1863 ಅವರು ಡೇಟ್ ಆಫ್ ಬರ್ತ್ ಸರ್. ಅವಾಗ ಇದನ್ನು ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆ ಮಾಡುವಾಗ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನಮಗೆ ಹಿರಿಯ ತಲೆ ಯಾರು ಅಂತಂದರೆ, ನಮಗೆ ಹಿರಿಯ ತಲೆ ಸ್ವತಂತ್ರ ಸಂಗ್ರಾಮಕ್ಕೆ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ದಾದಾಬಾಯಿ ನೌರೋಜಿ. ಹಿ ವಾಸ್ ಎ ಮಾಡರೇಟರ್. ಹಿ ಡಿಸ್ಕೋರ್ಡ್ ದಿ ಥಿಯರಿ ಇಸ್ ಕಾಲ್ಡ್ ಡ್ರೈನ್ ಥಿಯರಿ. ಭಾರತದಿಂದ ಸಂಪತ್ತು ಬ್ರಿಟಿಷರು ಹೇಗೆ ಕೊಳ್ಳೆ ಹೊಡೆದ್ರು ಅಂತ ಹೇಳಿದ ಮೊದಲಿಗರ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ದಾದಾಬಾಯಿ ನೌರೋಜಿ. ಹಾಗಾಗಿ ಅವರ ಹಿರಿಯ ತಲೆ ಅಂತ ನಾವು ಕರಿತೀವಿ. ಫಸ್ಟ್ ಫ್ರೀಡಮ್ ಫೈಟರ್ ಅಂತ ಕೂಡ ನಾವು ಅದನ್ನು ಕರಿತೀವಿ. ಸೊ ಹಾಗೆ ಬನ್ನಿ ಸರ್, ವಿವೇಕಾನಂದ ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದಂತಹ ನಾನು ಒಂದು ಫಸ್ಟ್ ಡೇ ಕವರನ್ನು ಮಾಡಿದ್ದೇನೆ. ಜೊತೆಗೆ ಇಲ್ಲೇನಂತಂದರೆ ಕುತುಬ್ ಮಿನಾರ್ ಇದೆ ಸರ್. ಕುತುಬ್ ಮಿನಾರ್ ಖ್ಯಾತ ಸೂಫಿ ಸಂತ ಮುಕ್ತಿಯಾರ್ ಕಾಕಿಯ ನೆನಪಿಗಾಗಿ ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡ್ತಾನೆ, ಇಲ್ತಮಶ್ ಕಂಪ್ಲೀಟ್ ಮಾಡ್ತಾನೆ, ಫಿರೋಜ್ ಶಾ ತುಗ್ಲಕ್ ಅದನ್ನು ಜೀರ್ಣೋದ್ಧಾರ ಮಾಡ್ತಾನೆ ಸರ್. ಸೊ ಹಾಗಾಗಿ ಅವ್ರಿಗೆ ಸಂಬಂಧಪಟ್ಟ ಇಲ್ಲಿ ಸಿಖ್ಖರ ಗುರು ರಣಜಿತ್ ಸಿಂಗ್ ಇದಾರಲ್ಲ, ಅವರು ಆಂಗ್ಲೋ ಸಿಖ್ ವಾರ್ಸಲ್ಲಿ ಇರುತ್ತೆ. ಅವರು ಜಲಿಯನ್ ವಾಲಾ ಬಾಗನ ಇದೆಯಲ್ಲ ಆ ತೋಟವನ್ನು ಕಟ್ಟುವಂಥ ಮನುಷ್ಯ ಅವರು. ಯಾವುದಾದ್ರೂ ಭಾರತ ಇತಿಹಾಸದಲ್ಲೆಲ್ಲ, ಪ್ರಪಂಚ ಇತಿಹಾಸ ಬಾಂಧವ್ಯದಲ್ಲಿ ಯಾವುದಾದರೂ ಒಂದು ದುರಂತ ಗೋಲಿಬಾರ್ ಆಗಿದೆ ಅಂತಂದರೆ ಅದು ಜಲಿಯನ್ ವಾಲಾ ಬಾಗ್. 1650 ಬುಲೆಟ್ಸನ್ನು ಫೈರ್ ಮಾಡ್ತಾರೆ. ಫೈರ್ ಮಾಡಿಬಿಟ್ಟು ಏನಪ್ಪ ಮಾಡ್ತಾರೆ ಅಂತಂದರೆ, ಅಷ್ಟು ಬುಲೆಟ್ಸನ್ನು ಫೈರ್ ಮಾಡಿ ಅಷ್ಟು 10 ನಿಮಿಷದಲ್ಲಿ 2000ಕ್ಕಿಂತ ಹೆಚ್ಚು ಜನ ನಿಧನ ಹೊಂದ್ತಾರೆ. ಸೊ ಈ ಸಮಯದಲ್ಲಿ ಒಬ್ಬ ಹುಡುಗ ಸರ್ ಅಲ್ಲಿ ಬದುಕಿರ್ತಾನೆ. ಜನರಲ್ ಡೈರ್ ಅವರನ್ನು ನೋಡಿ ನಗ್ತಾ ಮುಗುಳ್ನಗೆ ಮಾಡ್ಕೊಳ್ತಾ ಹೋಗ್ತಿರ್ತಾನೆ. ಯೌವನಾವಸ್ಥೆ ಬಂದಂತಹ ಆ ವ್ಯಕ್ತಿ ಜನರಲ್ ಡೈರ್ನ ಇಂಗ್ಲೆಂಡಲ್ಲಿ ಕೊಲ್ಲಲಿಕ್ಕೆ ಹೋಗ್ತಾನೆ. ದಟ್ ಈಸ್ ದ ಬೆಸ್ಟ್ ರಿವೆಂಜ್ ಇನ್ ದ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳ್ಬೋದು. ಅವನು ಯಾರು ಅಂತಂದರೆ ಉಧಾಮ್ ಸಿಂಗ್. ಆ ಉಧಾಮ್ ಸಿಂಗು ಇಂಗ್ಲೆಂಡ್ಗೆ ಯೌವನಾವಸ್ಥೆ ಬಂದ್ಬಿಟ್ಟ ಮೇಲೆ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಮ್ಮ ಕಳ್ಕೊಂಡಂತಹ ಉಧಾಮ್ ಸಿಂಗು ಇಂಗ್ಲೆಂಡಲ್ಲಿ ಹೋಗಿ ಜನರಲ್ ಡೈರ್ನ ಕೊಲ್ಲಲಿಕ್ಕೆ ಹೋಗ್ತಾನೆ. ಅಲ್ಲಿ ಅಷ್ಟೊತ್ತಿಗೆ ಜನರಲ್ ಡೈರ್ ಸತ್ತೋಗಿರ್ತಾನೆ. ಇನ್ನೊಬ್ಬ ಡೈರನ್ನು ಕೊಂದು ಬಿಡ್ತಾನೆ. ಅವನನ್ನು ಹ್ಯಾಂಗ್ ಮಾಡಿಬಿಡ್ತಾರೆ ಇಂಗ್ಲೆಂಡಲ್ಲೇ. ಅದೊಂದು ಇಲ್ಲಿ ಲಾಲ್ ಬಾಲ್ ಪಾಲ್ ಅಂತ. ಈ ಲಾಲ್ ಬಾಲ್ ಪಾಲ್ಗೆ ಸಂಬಂಧಪಟ್ಟಂಗೆ ನಾನು ಮಾತಾಡೋದು ಆರಾಮ್ ಸರ್. ಕಲೆಕ್ಷನ್ಸ್ ತುಂಬ ಕಷ್ಟ. ನಾನು ಬಾಂಬೆಗೆ ಹೋಗಿದ್ದೆ ಕಲೆಕ್ಷನ್ಸ್ಗೆ ಸರ್. ಸೊ ಲಾಲ್ ಬಾಲ್ ಪಾಲ್ ತ್ರಿರತ್ನಸ್ ಅಂತ ಕೇಳ್ತೀವಿ. ಮರಾಠ ಅಂಡ್ ಕೇಸರಿ ತಿಲಕರು ಬರೀತಾರೆ, ಹಾಗೂ ಬಿಪಿನ್ ಚಂದ್ರ ಪಾಲ್ ಮತ್ತು ಲಾಲಾ ಲಜಪತ್ ರಾಯ್. 1927 ಸೈಮನ್ ಗೋ ಬ್ಯಾಕಲ್ಲಿ ಲಾಟಿ 8 ಅವ್ರು ಸತ್ತೋಗ್ತಾರೆ. ಆವಾಗ ಕನ್ನಡದ ಲಾವಣಿಕರ ಎಷ್ಟು ಚೆನ್ನಾಗಿ ಬರೀತಾನೆ. ಲಟಪಟ ಹೊಡೆಯುತ್ತ ಲಾಟಿಯ ಹಿಡಿದ ಪೊಲೀಸ್ ಭಟರ ಕೈಯಿಂದ, ತಟಮಟ ಬಿಸಿಲಲ್ಲಿ ಬಿಸಿ ಬಿಸಿ ನೆತ್ತರು ತೊಟ ಬಿದ್ದಿತ್ತು ಮೈಯಿಂದ, ಕೀಲ್ಗಳು ಮುರಿದವು ಮಂಡೆಗಳು ಹೊಡೆದವು ಏಟಿನ ಹೊಡೆತಕ್ಕೆ ಕೇಳಣ್ಣ, ಮೇಲಕ್ಕೆ ಏಳಲು ಪ್ರಾಣವೇ ಇಲ್ಲದೆ ಬಿಟ್ಟರು ಕೆಲವರು ಕಣ್ಣ ಅಂತ ಒಂದು ಲಾವಣಿಯನ್ನು ಬರೀತಾರೆ ಸರ್ ಕರ್ನಾಟಕದಲ್ಲಿ. ದಟ್ಸ್ ದ ಬೆಸ್ಟ್ ಒಂದು ಲಾವಣಿಯನ್ನು ಬರೀತಾರೆ. ಸೊ ಹಾಗಾಗಿ ಭಾರತದ ಪುನರುಜ್ಜೀವನ ಪಿತಾಮಹ ಯಾರು ಅಂತಂದರೆ ಅವರು ನಮ್ಮ
ರಾಜಾ ರಾಮ್ ಮೋಹನ್ ರಾಯ್ ಅವರು ಬ್ಯಾನ್ ಆಫ್ ಸತಿ ಸಿಸ್ಟಮ್ ಅನ್ನು ಮಾಡ್ತಾರೆ ಸರ್. ಅವರ ಕಾಲಮಾನದಲ್ಲಿ 1835ರಲ್ಲಿ ಮೆಕಾಲೆ ಒಂದು ವರದಿ ಬರುತ್ತೆ ಸರ್. ಆ ಮೆಕಾಲೆ ವರದಿ ಏನು ಬರುತ್ತೆ ಅಂತಂದರೆ 1818ರಲ್ಲಿ 500 ಜನರು ನಾವು ಮರಾಠರನ್ನ ಸೋಲಿಸ್ತೀವಿ ಅಂತ ಹೇಳ್ತಾರೆ. ಬ್ರಿಟಿಷರು ಅವಾಗ ಮುಗುಳ್ನಾಗ್ತಾರೆ, ನಿಮ್ಮ ಕೈಲಿ ಸೋಲ್ಸೋಕ್ಕಾಗಲ್ಲ ಅಂತ. ಇಲ್ಲ, ನಾವು ಸೋಲಿಸ್ತೀವಿ ಅಂತ ಹೇಳ್ತಾರೆ. ಬ್ರಿಟಿಷರ ಕೈಯಿಂದ ಮರಾಠರನ್ನ ಸೋಲಿಸಲಿಕ್ಕೆ ಆಗೋದಿಲ್ಲ. ಅವಾಗ ಒಂದು ಕರಾರು ಮಾಡ್ಕೊಳ್ತಾರೆ. ಅವರು ಯಾರು ಆ ಕೊರೆಗಾಂವ್ ಚಳುವಳಿ ಆಗುತ್ತೆ 1818ರಲ್ಲಿ. ಆ ಕೊರೆಗಾಂವ್ ಚಳುವಳಿಯಲ್ಲಿ ಕೇಳ್ತಾರೆ ನಿಮ್ಗೇನು ಕೊಡಬೇಕು ಅಂತ ಬ್ರಿಟಿಷರು ಕೇಳಿದಾಗ ಅವ್ರು ಹೇಳ್ತಾರೆ ನಮಗೆ ನೀವು ಎಜುಕೇಷನ್ ಕೊಡಬೇಕು ಅಂತ ಹೇಳ್ತಾರೆ. ಆವಾಗ ಅವರು ಸೋಲಿಸ್ಬಿಡ್ತಾರೆ ಕೊರೆಗಾಂವ್ ಚಳುವಳಿಯಲ್ಲಿ. ಅದು 500 ಜನ 25,000 ಜನ ಬಗ್ಗು ಬಡಿತಾರೆ. ಅದಾದಮೇಲೆ ಸ್ವತಂತ್ರ ಸಿಗುತ್ತೆ. ಮಹಾರ್ ಸೈನ್ಯ ಬಗ್ಗು ಬಡಿಯುತ್ತದೆ. ಅದಾಗ್ಬಿಟ್ಮೇಲೆ ನಮಗೆ ಎಜುಕೇಷನ್ ಇಂಪ್ಲಿಮೆಂಟ್ ಆಗುತ್ತೆ 1835ಅಲ್ಲಿ. ಅವತ್ತು ಮೆಕಾಲೆ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಇವತ್ತಲ್ಲ ನಾಳೆ ಭಾರತೀಯರು ಬ್ರಿಟಿಷರನ್ನು ಓಡಿಸುತ್ತಾರೆ ಏನೋ, ಆದರೆ ಇಂಗ್ಲೀಷ್ ಸಾಹಿತ್ಯವಲ್ಲ ಅಂತ ಒಂದು ಮಾತನ್ನು 200 ವರ್ಷದ ಹಿಂದೆ ಹೇಳ್ತಾನೆ. ಅದು ಇವತ್ತು ಹೇಗಿದೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು ಏನು ಸರ್. ಸೊ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಶಿಕ್ಷಣ ತಜ್ಞ ಯಾರಂತಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸರ್. ಇವರು UGCಯ ಸ್ಥಾಪಕರು ಸರ್. ಸೊ ಹಾಗಾಗಿ ತಾವೆಲ್ಲ ಇಲ್ಲೇನು ನೋಡ್ತಿದ್ದೀರಾ ಇವೆಲ್ಲವೂ ಸಹ ಸರ್, ಈ ಕಾಯಿನ್ಸ್ ಇದೆಯಲ್ಲ, ಈ ಕಾಯಿನ್ಸ್ ಎಲ್ಲ ಫ್ರೀಡಮ್ ಫೈಟರ್ಸ್ ಬಗ್ಗೆ ನಾನು ಮಾಡ್ಕೊಂಡಿದ್ದೀನಿ ಸರ್. ಸೊ ಅದ್ರ ಬಗ್ಗೆ ಒಂದು ಉಲ್ಲೇಖ ಇಲ್ಲಿ ತಾವು ಒಂದು ಫಸ್ಟ್ ಡೇ ಕವರ್ ನೋಡ್ತೀರಾ. ಅಲ್ಲಮ ಪ್ರಭು ಮಾಡಿದಂಥ ಅನುಭವ ಮಂಟಪ ಜಗತ್ತಿನ ಮೊಟ್ಟ ಮೊದಲ ಸಂಸತ್ ಅಂತ ನಾವು ಕರಿತೀವಿ. 12th ಸೆಂಚುರಿಯಲ್ಲಿ ಸಮಾಜದ ಬಗ್ಗೆ ನಿಷ್ಕರ್ಷೆ ಮಾಡಿದಂತಹ ಒಂದು ಸಭೆಯನ್ನು ನಾವು ಅದನ್ನು ಅಲ್ಲಿ ಕರಿತೇವೆ ಸರ್. ಇಲ್ಲಿ CR ದಾಸ್ ಅಂತ ಬರ್ತಾರೆ. ಚಿತ್ತರಂಜನ್ ದಾಸ್ ಎಸ್ಟಾಬ್ಲಿಷ್ಡ್ ಸ್ವರಾಜ್ ಪಾರ್ಟಿ ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಒಂದು ಇದೆ ಸರ್. ಸೊ ಏನು ಕೋರ್ಟ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ 1773 ರೆಗ್ಯುಲೇಟಿಂಗ್ ಆಕ್ಟ್ ಇಟ್ ಸೆಲ್ಫ್ ಇಟ್ಸ್ ಎ ಲಿಟರರಿ ಸೋರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಆ 1773 ರೆಗ್ಯುಲೇಟಿಂಗ್ ಆಕ್ಟ್ ಎಸ್ಟಾಬ್ಲಿಷ್ಮೆಂಟ್ ಆದಮೇಲೆ ಆ 3 ಕೋರ್ಟ್ ಆಗುತ್ತೆ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ. ಆ ಕೋರ್ಟ್ಸ್ ಈ ಥರ ಇತ್ತು ಸರ್. ಆ ಕೋರ್ಟ್ಸ್ ಬಗ್ಗೆ ನಾವು ಉಲ್ಲೇಖವನ್ನು ಇಲ್ಲಿ ಕೊಟ್ಟಿದ್ದೀವಿ. ಜೊತೆಗೆ ಏನು ಕಾಳಿದಾಸ ಮಾಳವಿಕಾಗ್ನ ಮಿತ್ರ ವಿಕ್ರಮೋರ್ಷಿಯ ಅಭಿಜ್ಞಾನ ಶಾಕುಂತಲ ಅಂತ ಕೃತಿಯನ್ನು ಬರೀತಾರೆ ಸರ್. ಆ ವ್ಯಕ್ತಿ ಬರೆದಂತಹ ಒಂದು ಅತ್ಯುತ್ಕೃಷ್ಟವಾದಂಥ ಸ್ಟ್ಯಾಂಪ್ ಏನು ಪೇಂಟಿಂಗ್ಸ್ ಇದೆ, ಆ ಪೇಂಟಿಂಗ್ ಒಂದು ಸ್ಟ್ಯಾಂಪ್ ಮಾಡ್ತಾರೆ ಸರ್. ಜಗತ್ತಿನ ಅದ್ಭುತ ಕಲಾಕೃತಿಗಳಲ್ಲಿ ಏನು ರಾಜಾ ರವಿವರ್ಮ ಮಾಡಿದಂಥ ಕಲಾಕೃತಿಗಳು ಒಂದು ಶ್ರೇಯಸ್ಕರವಾದಂಥ ಕಲಾಕೃತಿಗಳು. ಇವರು ನಮ್ಮ ಮೈಸೂರು ಅವರು ಅಂತ ಹೇಳ್ಕೊಳ್ಳೋಕೆ ನಮಗೊಂದು ಹೆಮ್ಮೆ ಇದೆ ಸರ್ ಇದು. ಸೊ ಹಾಗಾಗಿ ಸೊ ಟೋಟಲ್ ಈ ಕಲೆಕ್ಷನ್ಸು ನಾನು 147 ಎಕ್ಸಿಬಿಷನ್ ಸರ್ ಇವತ್ತು. ಸರಿಸುಮಾರು ಬಹುರೂಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ರಂಗಾಯಣದವರು ಮಾಡಿರುವಂತಹ ಈ ಒಂದು ಇದರಲ್ಲಿ ನನಗೆ ಅದ್ಭುತವಾದ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾನು ನಮ್ಮ ತಿಪ್ಟೂರು ಸತೀಶ್ ಸರ್ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾನು ಸಿಂಗಲ್ ಡೇ ಶೋ ಕೊಡ್ತಾ ಇದ್ದೆ. ಈ ಸಲ ನಾನು 7 ದಿನ ಶೋ ಕೊಟ್ಟಿರೋಂಥದ್ದು ಇದೇ ಮೊದಲು. 147ನೇ ಎಕ್ಸಿಬಿಷನ್ನು 7 ಡೇಸ್ ಕೊಟ್ಟಿದ್ದೀನಿ ಸರ್ ನಾನು. ಸರ್ ನಾನು HK ಸತೀಶ್ ಅಂತ, ನಾನು ಹಾಸನ ಜಿಲ್ಲಾ ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ವಾಸ ನಾನು ಚನ್ನರಾಯಪಟ್ಟಣದಲ್ಲಿದ್ದೇನೆ. ನನ್ನ ಹವ್ಯಾಸ, ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 8123948781 ಸರ್. ಸೊ ನಾನು ಈ ಥರ ಎಕ್ಸಿಬಿಷನ್ಸ್ ಮಾಡಿ ಸಮಾಜಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ತಾತ್ವಿಕ ನೆಲೆಗಟ್ಟನ್ನು ನಾನು ಉಣಬಡಿಸಬೇಕು ಅಂದ್ಬಿಟ್ಟು ನನ್ನ ಸಿಂಗಲ್ ಕಲೆಕ್ಷನ್ ಐ ಸ್ಪೆಂಡ್ 5 lakh rupees ಫಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ನನ್ನ ಬೆವರದ ದುಡ್ಡಿಂದ ಇಷ್ಟು ಶೋನ ನಾನು ಒಬ್ಬನೇ ಸಿಂಗಲ್ ಶೋ ಮಾಡಿದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಈ ತರ ಎಕ್ಸಿಬಿಷನ್ಗಳಿಗೆ ಎಲ್ಲರೂ ಬರೋಕ್ಕಾಗಲ್ಲ. ಎಸ್ ಸರ್. ಈಗ ಮಕ್ಕಳುಗಳಿಗೆ ತುಂಬಾ ಇಂಪಾರ್ಟೆಂಟ್. ಇವತ್ತು ನಮ್ಮ ಭಾರತದ ಪ್ರಜೆಗಳು ಇವತ್ತೆಲ್ಲ ಶಾಲಾ ಕಾಲೇಜುಗಳಲ್ಲಿ ನಿರ್ಮಾಣ ಆಗ್ತಾ ಇದ್ದಾರೆ. ಹೌದು ಸರ್. ಸೊ ಆ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಇದು ಎಲ್ಲವೂ ಹೇಳುವಂಥದ್ದು. ಅಂದ್ರೆ ನಮ್ಗೆ ಇವಾಗ ಪುಸ್ತಕಗಳಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಮಾತ್ರ ಇಟ್ಟಿರ್ತಾರೆ. ಈಗ ಅಂತ ಮಕ್ಕಳಿಗೆ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಥವಾ ತುಂಬಾ ಜನಗಳು ಸೇರಿದಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಈ ಸ್ಟಾಂಪ್ಸ್ಗಳು ಮತ್ತೆ ಕಾಯಿನ್ಸ್ಗಳು ಬಾಬಾ ಸಾಹೇಬರು ಮಾಡೋದಂತ ಹಲವಾರು ಕಡೆಗಳನ್ನ ತಿಳಿಸೋ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ಬೋದು ಸರ್? ಸರ್, ನನ್ನ ಸ್ಟ್ಯಾಂಪ್ಸ್ ಕಲೆಕ್ಷನ್ಸ್ ಇದೆಯಲ್ಲ, 6ನೇ ತರಗತಿಯಿಂದ ಡಿಗ್ರಿವರೆಗೆ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ ಬೇಸಲ್ಲಿ ನಾನು ಕಲೆಕ್ಷನ್ಸ್ ಮಾಡಿದ್ದೀನಿ. ನೀವು ಯಾವ ಸ್ಟ್ಯಾಂಪ್ಸ್ ತೋರಿಸಿದ್ರು ನಾನು ಸಿಲೆಬಸ್ ಹೇಳ್ತೀನಿ. ಸೊ ಪ್ರತಿಯೊಂದು ಸ್ಟ್ಯಾಂಪು IAS ಎಕ್ಸಾಮ್ಸ್ಗೆ ಬರುವಂಥ ಸ್ಟ್ಯಾಂಪ್ಸ್ ಸರ್. ಇಲ್ಲಿರುವಂಥ ಸ್ಟ್ಯಾಂಪ್ಸ್ ಎಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸ್ಟ್ಯಾಂಪ್ ನಾನು ತೋರಿಸ್ತೇನೆ ನೋಡ್ರಿ. ಇಲ್ಲಿ ಏನಂತಂದರೆ ತಿಲಕರ್ ಸ್ಟ್ಯಾಂಪು, ಮರಾಠಿ ಆ್ಯಂಡ್ ದಿ ಕೇಸರಿ ನ್ಯೂಸ್ ಪೇಪರ್ಸು 2 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ 10th ಸ್ಟ್ಯಾಂಡರ್ಡ್ಗೆ ಸರ್. ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಸರ್. 8th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿ ಕುತುಬ್ ಮಿನಾರ್ ಇದೆ ಸರ್. ಇದು 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಸರ್. ಪೋಷಕರು ಏನು ಮಾಡಬೇಕು ಅಂತಂದರೆ ಈ ಥರ ಎಕ್ಸಿಬಿಷನ್ಸ್ಗೆ ಕರ್ಕೊಂಬರ್ಬೇಕು, ನಾಟಕಗಳಿಗೆ ಕರ್ಕೊಂಬರ್ಬೇಕು, ಮಕ್ಕಳಿಗೆ ಅದನ್ನು ಪ್ರಚುರಪಡಿಸಬೇಕು. ಭಾರತದ ಸಂಸ್ಕೃತಿ ಸಂಪ್ರದಾಯವನ್ನು ತಿಳಿಸ್ಲಿಕ್ಕೆ ಪಠ್ಯೇತರ ಚಟುವಟಿಕೆಗಳು ಮಾಡೋದು ಪೋಷಕರ ಆದ್ಯ ಕರ್ತವ್ಯವಾಗಿದೆ ಸರ್. ಸೊ ಹಾಗಾಗಿ ಪೋಷಕರು ಏನು ಮಾಡಬೇಕು ಅಂತಂದರೆ ಇದ್ರ ಬಗ್ಗೆ ಯೂಟ್ಯೂಬ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಸ್ಟ್ಯಾಂಪ್ಸ್ ಏನು ಹೇಳುತ್ತೆ, ಫ್ರೀಡಮ್ ಫೈಟರ್ಸ್ದು ನಾಟಕಗಳೆಲ್ಲ ಏನಿದ್ದಾವೆ ಅವುಗಳಿಂದ ಮಕ್ಕಳ ಪ್ರೇರೇಪಿತರಾಗಿ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆ ಪ್ರಜೆಗಳಾಗಿ ಸಾಧ್ಯವಾಗುತ್ತೆ ಅಂತ ಹೇಳ್ತೇನೆ ಸರ್ ನಾನು ಅದನ್ನು. ಸರ್, ಈಗ ಶಾಲಾ ಕಾಲೇಜುಗಳಿಗೆ ಏನಾದರೂ ನಿಮ್ಮನ್ನ ಆಹ್ವಾನ ಮಾಡಿದ್ರೆ? ಎಸ್ ಸರ್.
ಸೊ ಆ ಸಂದರ್ಭದಲ್ಲಿ ಹಾ ಸರ್. ನೀವು ಹೇಗೆ ಅವ್ರಿಗೆ ಸಹಕಾರಗಳನ್ನ ನೀಡ್ಬೋದು? ಈಗ ಶಾಲಾ ಕಾಲೇಜಿಗೆ ನಮ್ದು ಯಾವ್ದೋ ಸ್ಕೂಲ್ ಇದೆ, ಕಾಲೇಜ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಕಾಲೇಜ್ ಇರುತ್ತೆ. ಸೊ ನಿಮ್ಮನ್ನ ಇನ್ವೈಟ್ ಮಾಡಿದಾಗ ಇದನ್ನೆಲ್ಲ ಡಿಸ್ಪ್ಲೇ ಮಾಡಿ ಅವ್ರಿಗೆ ನೀವು ಹೇಳ್ಕೊಡ್ಬೋದಾ ಸರ್? ಸರ್ ಆಕ್ಚುಲಿ ನಂದು 147ನೇ ಎಕ್ಸಿಬಿಷನ್ನು ಜೂನ್ವರೆಗೆ ನಾನು ಎಲ್ಲ ನನ್ನ ಡೇಟ್ಸ್ ಎಲ್ಲ ಬುಕ್ ಆಗೋಗಿದೆ ಸರ್. ತಾವೇನಾದರೂ ಡೇಟ್ ಕೇಳಿದಿರ ಅಂತ ನಾನು ಜುಲೈನಲ್ಲಿ ಕೊಡಬೇಕಾಗತ್ತೆ. ಯಾಕಂದರೆ ಇದು ತುಂಬ ಬೇಡಿಕೆಯ ಒಂದು ಎಕ್ಸಿಬಿಷನ್ ಸರ್ ಇದು. ಯಾಕೆಂತಂದರೆ ನಾನು ಹೇಳಿದ್ದೀನಿ 6ನೇ ತರಗತಿಯಿಂದ ಡಿಗ್ರಿವರೆಗೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ. ಜೊತೆಗೆ ಏನಂತಂದರೆ 10th ಸ್ಟ್ಯಾಂಡರ್ಡ್ಗೆ ಸೋಷಿಯಲ್ ಸೈನ್ಸನ್ನು ಪಾಠ ಮಾಡುವಂತಹ ನಾನು ಜುಡಿಷಿಯಲ್ ಡಿಪಾರ್ಟ್ಮೆಂಟಲ್ಲಿದ್ದರೂ ಕೂಡ 10th ಸ್ಟ್ಯಾಂಡರ್ಡ್ಗೆ ಸೋಷಿಯಲ್ ಸೈನ್ಸನ್ನು ಸೆಮಿನಾರ್ಸ್ ಕೊಡೋಕೆ ಹೋಗ್ತೇನೆ. ಸೊ ಹಾಗಾಗಿ ಸ್ಕೂಲ್ಸ್ ಯಾರಾದರೂ ಕರೆದ್ರೆ ನಾನು ಬಂದು ಎಕ್ಸಿಬಿಷನ್ ಮಾಡ್ತೇನೆ ಸರ್, ಮಾಡ್ತೇನೆ. ಬಟ್ ಏನಪ್ಪ ಅಂದರೆ ಕ್ಯಾರಿ ಮಾಡೋದಕ್ಕೆ ತುಂಬ ಕಷ್ಟ. ಒಂದು 5 ಬ್ಯಾಗ್ಸನ್ನು ಕ್ಯಾರಿ ಮಾಡಬೇಕಾಗುತ್ತೆ. ಅವ್ರೇನಾದರೂ ಕಾರ್ ಕಳಿಸಿದ್ರೆ ಮನೆಗೆ ಇಷ್ಟು ಎಕ್ಸಿಬಿಷನ್ ತಗೊಂಬಂದು ಆರಾಮ್ಸೆ ಮಾಡಿ ಹೋಗ್ತೇನೆ ಸರ್. ಇಷ್ಟೊಂದು ವಿಚಾರಗಳನ್ನ ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸ್ತಾರೆ ಮಕ್ಕಳಿಗೆ. ಇವತ್ತು LKG ಅವ್ರಿಗೆ ಮಿನಿಮಮ್ 20 to 1 lakh ತನಕ ಇದೆ ಸರ್. ಸೊ ನಿಮಗೆ ಒಂದಷ್ಟು ಅಮೌಂಟ್ ಅನ್ನ ಕೊಟ್ಟು ಈ ತರದ ಒಂದು ಜ್ಞಾನವನ್ನ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಡ್ಲೇಬೇಕು ಸರ್. ಈಗ ಏನಾದ್ರು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ನೀವು ಹೋಗ್ಬೇಕಂದ್ರೆ ಬೇಸಿಕ್ ಆಗಿ ನಿಮ್ಗೆ ಏನು ಒಂದು ಖರ್ಚು ಬರ್ಬೋದು ಸರ್ ನಿಮ್ಗೆ? ಅಲ್ಲ TADA ಬರುತ್ತೆ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ದಿ ಸ್ಕೂಲ್ಸ್ ಸರ್. ಆಕ್ಚುಲಿ 147 ಎಕ್ಸಿಬಿಷನ್ಸ್ ಅಲ್ಲಿ ನನಗೊಂದು 25ರಿಂದ 30 ಎಕ್ಸಿಬಿಷನ್ಸ್ ಅಲ್ಲಿ ಮಾತ್ರ ದುಡ್ಡು ಕೊಟ್ಟಿದ್ದಾರೆ. ಇನ್ನೆಲ್ಲವೂ ಸಹ ನಾನು ಎಕ್ಸಿಬಿಷನ್ಸ್ ಫ್ರೀಯಾಗೆ ಮಾಡಿಬಿಟ್ಟಿದ್ದೇನೆ. ಮತ್ತೊಂದು ವಿಚಾರ ಅಂತಂದ್ರೆ ನಾನೇನು ಎಕ್ಸಿಬಿಷನ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾ, ಪಾಪ ಆಯೋಜಕರು ಬಂದು ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ಕಸ ಗುಡಿಸಿ ಟೇಬಲ್ಸ್ ನಾನೇ ತಗೊಂಬಂದು ಹಾಕ್ಕೊಂಡು ಗ್ರೂಪ್ D ಇಂದ ಗ್ರೂಪ್ A ವರೆಗೂ ನಾನು ಕೆಲಸ ಮಾಡಬೇಕಾಗತ್ತೆ. ಸೊ ಎಕ್ಸಿಬಿಷನ್ ಎಲ್ಲ ಜೋಡಿಸ್ಬಿಟ್ಮೇಲೆ ಮತ್ತೆ ಬ್ಲೇಸರ್ ಹಾಕೊಂಡು ಬರ್ತೇನೆ. ಬ್ಲೇಸರ್ ಹಾಕೊಂಡ್ಬಿಟ್ಟು ಅಯ್ಯೋ ಸರ್ ನಿಮಗೆ ಗೊತ್ತಾಗಲಿಲ್ಲ ಸರ್ ಅಂತ ಹೇಳ್ತಾರೆ. ಅವೆಲ್ಲ ಕಷ್ಟಗಳಿದೆ, ಮಾಡಬೇಕು ಅಂತ ಎಕ್ಸಿಬಿಷನ್. ಫಸ್ಟ್ ಡೇ ಬಂದಾಗ ಆಟೋದಲ್ಲಿ ಬಂದಿದ್ರಿ, ನಾನು ಅಲ್ಲಿ ಇದ್ದೆ ಅವಾಗ. ಸೊ ನನಗೇನು ಅಂತಂದ್ರೆ 5 lakhs rupees ನ ನೀವು ಕಷ್ಟಪಟ್ಟು ದುಡಿದನ್ನ ಇಲ್ಲಿ ಇನ್ವೆಸ್ಟ್ ಮಾಡಿದೀನಿ. ಇವತ್ತು ನಾವುಗಳು ಸಹ ನನ್ನನ್ನು ಸೇರಿಸ್ಕೊಂಡಂಗೆ ಸಮಾಜಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ನಾವು ಮಕ್ಕಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಪ್ರಾಪರ್ಟಿ ಮಾಡ್ತೀವಿ. ಬಟ್ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಜ್ಞಾನವನ್ನ ಅಥವಾ ನಾಲೆಡ್ಜ್ ಅನ್ನ ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ನಿಜಕ್ಕೂ ನೀವು ಗ್ರೇಟ್ ಸರ್. 5 lakhs rupees ನ ಈ ತರ ಖರ್ಚು ಮಾಡಿ ನಿಮ್ ದುಡ್ಡಲ್ಲಿ ನೀವು ಸುತ್ತಾಡ್ಕೊಂಡು ಏನೋ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಆ 5 lakhs ಖಂಡಿತವಾಗೂ ಅರ್ನಿಂಗ್ಸ್ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆಂತಂದ್ರೆ ನಿಮ್ಮ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ. ಸೊ ಹಾಗಾಗಿ ನಾನು ಅದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಅನಿಸ್ತಾ ಇದ್ದೇನೆ. ಸೊ ಹಾಗಾಗಿ ನಿಮ್ಮ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡಿದ್ರೆ ಖಂಡಿತವಾಗಿಯೂ ಸೊ ನಿಮಗೆ ನಿಮ್ಮ TADA ಜೊತೆಗೆ ನೀವು ಖರ್ಚು ಮಾಡಿರ್ತಕ್ಕಂಥ ದುಡ್ಡು ಜೊತೆ ಕೊಡಬೇಕು ಅನ್ನೋದು ನನ್ನ ಒಂದು ಮಹದಾಸೆ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಏನಂತಂದರೆ ಇವಾಗ ಈ ಸ್ಟ್ಯಾಂಪ್ಸು ತುಂಬ ಬೆಲೆ ಬಾಳುವಂಥ ಸ್ಟ್ಯಾಂಪ್ಸ್ ಸರ್ ಇವೆಲ್ಲ. ಸೊ ಇದನ್ನು ನೆಕ್ಸ್ಟ್ ನಾನು ಫ್ರೇಮ್ಸ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ 100 ಫ್ರೇಮ್ಸ್ ಮಾಡಿಬಿಟ್ಟು ಇವುಗಳನ್ನು ಅದರಲ್ಲಿ ಇಟ್ಬಿಟ್ಟು ಡಿಸ್ಕ್ರಿಪ್ಷನ್ಸ್ ಬರೆಸಬೇಕು ಅಂತ ಆಸೆ ಇದೆ. ಮುಂದಿನ ದಿನಗಳಲ್ಲಿ ನಾನು ಕೆಲಸವನ್ನು ಮಾಡ್ತಾಯಿದ್ದೇನೆ ಸರ್. ಸೊ ದೇಶಕ್ಕಾಗಿ ನಾವು ತನುಮನವನ್ನು ಅರ್ಪಿಸೋದು ಮುಖ್ಯ ಅಲ್ಲ, ಧನವನ್ನು ಕೂಡ ಅರ್ಪಿಸಬೇಕು. ಸೊ ನಾನು ತನುಮನದ ಜೊತೆಗೆ ಧನವನ್ನು ಕೂಡ ಅರ್ಪಿಸಿಬಿಟ್ಟಿದ್ದೇನೆ ಸರ್. ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಸತೀಶ್ ಸರ್ ಅವರು ನಾವು ಫಸ್ಟ್ ಡೇ ಬಂದಾಗ ನೋಡಿದ್ವಿ ನಾವು. ಸೊ ನಾವು ಸ್ಟ್ಯಾಂಪ್ ಕಲೆಕ್ಷನ್ ಬಗ್ಗೆ ಮತ್ತೆ ಕಾಯಿನ್ಗಳ ಬಗ್ಗೆ ತುಂಬಾ ಕೇಳಿದ್ದೀವಿ. ಬೇರೆ ಬೇರೆ ಯಾವುದು ಸೈನ್ಸ್ ಎಕ್ಸಿಬಿಷನ್ಗಳು ಮತ್ತೆ ಬೇರೆ ಬೇರೆ ಪ್ರಾಣಿಗೆ ಸಂಬಂಧಪಟ್ಟಂಗೆ, ಪಕ್ಷಿಗೆ ಸಂಬಂಧಪಟ್ಟಂಗೆ ಎಲ್ಲ ಕಡೆ ಹೋಗಿದ್ವಿ. ಬಟ್ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡೋ ರೀತಿಯಲ್ಲಿ ಕಾಯಿನ್ಗಳನ್ನ ಕಲೆಕ್ಟ್ ಮಾಡಿ ಬಾಬಾ ಸಾಹೇಬರ ಒಂದು ಕಾಯಿನ್ಗಳನ್ನ ಕಲೆಕ್ಟ್ ಮಾಡಿ ಇವರು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪ್ಲೇಸ್ಮೆಂಟ್ ಮಾಡೋದಿದೆಯಲ್ಲ, ನಿಜಕ್ಕೂ ಇದು ಗ್ರೇಟ್ ವರ್ಕ್. ಜೊತೆಗೆ ಅವರ ತನು ಮನ ಧನ ಮತ್ತೆ ಸಮಯ ಜೊತೆಗೆ ಅವರಲ್ದೇನೆ ಅವರ ಶ್ರೀಮತಿನೂ ಇವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ. ಇದು ನಿಜಕ್ಕೂ ಒಂದು ಖುಷಿ ಪಡ್ತಕ್ಕಂತ ಒಂದು ವಿಚಾರ. ಯಾಕೆ ಅಂತಂದ್ರೆ ಅವರೊಟ್ಟಿಗೆ ಶ್ರೀಮತಿಯವರು ಇರೋದ್ರಿಂದನೇ ಇವೆಲ್ಲವೂ ತುಂಬಾ ಈ ಲೆವೆಲ್ಗೆ ಅಚೀವ್ಮೆಂಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಅವ್ರ ಮಕ್ಕಳು 7 ದಿನ ಶಾಲೆಯನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಹೇಳಿದ್ರು ನೋಡಿ. ಅವ್ರ ಮಕ್ಕಳು ಶಾಲೆಯನ್ನ ಮಿಸ್ ಮಾಡ್ಕೊಂಡು ಸಹ ಪರವಾಗಿಲ್ಲ, ಸಾವಿರಾರು ಜನ ನೋಡುವಂತ ಸ್ಥಳಗಳಲ್ಲಿ ಈ ತರದ ಒಂದು ಎಲ್ಲ ವಿಚಾರಗಳನ್ನ, ಸ್ಟ್ಯಾಂಪ್ಗಳನ್ನ, ಕಾಯಿನ್ಗಳನ್ನ, ಬಾಬಾ ಸಾಹೇಬ್ ಇತಿಹಾಸವನ್ನ ಹೇಳ್ತಾ ಇದ್ದಾರೆ. ದಯಮಾಡಿ ನಾನು ಎಲ್ಲ ಜನತೆ ಕೇಳ್ಕೊಳ್ಳೋದೇನು ಅಂತಂದ್ರೆ ಈ ರೀತಿ ಮಾಡ್ತಕ್ಕಂಥ ವಿಚಾರಗಳಿಗೆ ಪ್ರೋತ್ಸಾಹವನ್ನ ನಾವು ನೀಡಬೇಕು. ಜೊತೆಗೆ ನಮ್ಮ ಮಕ್ಕಳುಗಳನ್ನ ಮತ್ತೆ ನಾವುಗಳು ಸಹ ಆ ಒಂದು ಇತಿಹಾಸವನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಪಡಬೇಕು ಅಂತ ಹೇಳ್ತಾ, ಇಷ್ಟೊತ್ತು ನಮ್ಗೆ ಈ ವಿಚಾರಗಳ ಬಗ್ಗೆ, ಸ್ಟ್ಯಾಂಪ್ ಬಗ್ಗೆ, ಕಾಯಿನ್ಗಳ ಬಗ್ಗೆ, ಬಾಬಾ ಸಾಹೇಬ್ ಅವ್ರ ಬಗ್ಗೆ, ಸ್ವತಂತ್ರ ಹೋರಾಟದ ಬಗ್ಗೆ ಎಲ್ಲವನ್ನ ಮಾಹಿತಿ ನೀಡಿದಂತ ಸತೀಶ್ ಸರ್ ಅವರಿಗೆ ರಂಗಾಯಣದ ಪರವಾಗಿ, ಮೈಸೂರಿಗರ ಪರವಾಗಿ ಮತ್ತೆ ನಮ್ಮೆಲ್ಲರ ಪರವಾಗಿ ನಿಜಕ್ಕೂ ಅನಂತ ಧನ್ಯವಾದಗಳು ಸರ್. ನಿಮ್ಮಂತವರು ಸಮಾಜದಲ್ಲಿ ಹೆಚ್ಚು ಜನರು ಆಗ್ಲಿ. ಈ ಸಮಾಜ ಬೇರೆ ದಿಕ್ಕಿನಡೆ ನಡೀತಾ ಇದೆ. ಒಳ್ಳೆ ದಾರಿಯನ್ನ
ಹಿಡೀಲಿ ಅಂತ ಹೇಳ್ತಾ ತಮ್ಗೆ ನಮಸ್ಕಾರಗಳು. ಥ್ಯಾಂಕ್ ಯು ಸರ್.